मैं साईं बाबा का चरित्र पढ़ रही हूँ। क्यों बोलेगा तो हम लोग बहुत साल से ये एक चालू किया। सब लोग कोई कोई कन्नड़ में, कोई कोई हिंदी में, इंग्लिश में सब पढ़ते हैं, मगर मैं कन्नड़ में पढ़ती हूँ। क्योंकि पूरा हम लोग अभी 50 अध्याय को पूरा पढ़ेगा। अभी 34 तक हम लोग का हो गया। आज 34, 35, 36 का मैं अध्ययन कर रही हूँ। और ये क्यों मैं ऐसा वीडियो में डालती हूँ बोलेगा तो तुम लोग को भी इसका फ़ायदा उठाओ, तुम लोग का भी अच्छा हो। ये सुनेगा तो बाबा बोलते हैं मेरा कौन अध्ययन करते हैं, कोई सुनते हैं, कोई पढ़ते हैं, वो लोग को सबका मैं जीवन पार करेगा, सबको अच्छा रास्ता दिखाएगा, अच्छा करेगा। तुम लोग सब सुनेगा तो सबको इसका फ़ायदा मिले, इसके लिए मैं ये पढ़ती हूँ। और ये पढ़ के इसमें तुम लोग को शेयर करती हूँ। आज 34 है, नहीं 35 और 36 का मेरा इसमें आयल है। क्योंकि हम लोग को ऐसा ये रहता है कि तेरा इतना रोल नंबर है, तेरा इतना अध्याय तू ये पढ़ो, गुरुवार को ये पढ़ो, ऐसा बोल के हम लोग को ये बोलते। वो लोग फिर नहीं पढ़ेगा तो भी वो लोग इनक्वायरी करते हैं तुम पढ़ा क्या बोल के। मगर मैं ये सब करती हूँ क्योंकि तुम लोग भी इसका फ़ायदा उठाओ। किसको पढ़ने के लिए टाइम नहीं है, और किसको पढ़ने का टाइम नहीं है, और किसको पढ़ने को आता नहीं है, और कौन सा भाषा में नहीं आता है, इसके लिए मैं करती हूँ। मगर तुम लोग सब लोग सुनो, सब लोग इसको मेरा साथ रहो। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। ಸಾಯಿ ಚರಿತ್ರ 35ನೇ ಅಧ್ಯಾಯ. ಬಾಬಾ ಅವರ ಪರೀಕ್ಷೆ. ಕಾಕ ಮಹಾಜನಿಯವರ ಮಿತ್ರ ಅನಿದ್ರೆ ಬಾಳ ಪಾಟೀಲರ नेवस्कर. ಈ ಅಧ್ಯಾಯದಲ್ಲಿ ऊदी महत्वವನ್ನು ಚರ್ಚಿಸಲಾಗಿದೆ. ಈ ಅಧ್ಯಾಯ में बाबा का ऊदी का महिमा बोल रहे लो. ಇಲ್ಲಿ ಬಾಬಾ ಅವರು ಇಬ್ಬರನ್ನು ಅವರು ಆಶೀರ್ವದಿಸಿ ಈ ವಿಷಯವಾಗಿ ತಿಳಿಸಿದ್ದಾರೆ. ಬಾಬಾ ಅವರ ಪರೀಕ್ಷೆ. ನಮ್ಮ ಆಧ್ಯಾತ್ಮಿಕ ವಿಚಾರ ಪ್ರಗತಿ ಹೊಂದಲು ಮತಭೇದಗಳು ಅಡ್ಡಿಯಾಗಿರುತ್ತವೆ. ಪರಮಾತ್ಮನು ಆಕಾರವುಳ್ಳವನು ಎಂದು ಹೇಳುವರು ಭ್ರಮೆ. ಸಂತನು ಸಾಮಾನ್ಯ ಮನುಷ್ಯರೆಂದು, ದೇವರು ನಿರಾಕಾರವೆಂದು ಕೆಲವರು ಕೇಳಿರುತ್ತಾರೆ. ಹಾಗಿದ್ದರೆ ನಾವು ಸಂತರ ಮುಂದೆ ತಲೆಬಾಗಿ ಅವರಿಗೆ ದಕ್ಷಿಣೆಯನ್ನು ಕೊಡಬೇಕು. ಇತರಿಂದಲೂ ಈ ಅಪೇಕ್ಷಣೆ ಬಂದಿದೆ. ಈ ರೀತಿಯಾದ ಅಪೇಕ್ಷಣೆಗಳನ್ನು ಸಾಯಿಬಾಬಾ ಅವರು ಈ ಬಗ್ಗೆ ಸಹ ನಾನು ಸ್ವತಃ ಕೇಳಿದ್ದೇನೆ ಮತ್ತು ಕೇಳುತ್ತಲೂ ಇದ್ದೇನೆ. ನಾವು ಶಿರಡಿಗೆ ಹೋದಾಗ ಅವರು ನಮ್ಮನ್ನು ದಕ್ಷಿಣಕ್ಕೆ ಕೇಳಿದರು. ಹಾಗೆ ಕೇಳುವುದು ಸಂತರಿಗೆ ತರವಲ್ಲ ಎಂದು ಹೇಳಿದವರು ಕೆಲವರಿದ್ದಾರೆ. ಬಾಬಾ ಅವರನ್ನು ತೆಗಳಲು ಶಿರಡಿಗೆ ಹೋಗಿ ನಂತರ ಅವರ ಪ್ರಾರ್ಥನೆ ಮಾಡಿ ಬಂದವರು ಅನೇಕರಿದ್ದಾರೆ. ಇಂತಹ 2 ಉದಾಹರಣೆಗಳು ಈಗ ನೋಡೋಣ. ಮಹಾಜನಿ ಅವರ ಮಿತ್ರ. ಕಾಕ ಮಹಾಜನಿಯವರ ಮಿತ್ರರೊಬ್ಬರು ನಿರಾಕಾರನಾದ ಪರಮಾತ್ಮನನ್ನು ಆಧಾರಕವಾಗಿ ವಿಗ್ರಹ ಪೂಜೆಯನ್ನು ವಿರೋಧಿಸುತ್ತಿದ್ದರು. ಅವರು ಬಾಬಾ ಅವರಿಗೆ ನಮಸ್ಕರಿಸುವುದು ಮತ್ತು ದಕ್ಷಿಣೆ ಕೊಡುವುದಿಲ್ಲ ಎಂದು 2 ಷರತ್ತು ಮಹಾಜನಿಯವರು ಸಂಗಡ ಶಿರಡಿಗೆ ಹೊರಡಲೊಪ್ಪಿದರು. ಮಹಾಜನಿ ಅವರು ಅದಕ್ಕೆ ಸಮ್ಮತಿ. ಇಬ್ಬರು ಶನಿವಾರ ರಾತ್ರಿ ಹೊರಟಲು ಮರುದಿನ ಬೆಳಿಗ್ಗೆ ಶಿರಡಿ ತಲುಪಿದರು. ಅವರಿಬ್ಬರು ಮಸೀದಿಯ ಮೆಟ್ಟಲುಗಳನ್ನು ಹತ್ತುತ್ತಿದ್ದಂತೆ ಬಾಬಾ ಅವರಿಗೆ ಕಾಯವೇ ಕಾಜಿ, ಆಹಾ ಬನ್ನಿ ರಾಯರೇ ಎಂದರು. ಅವರ ಧ್ವನಿಯು ಮಧುರವಾಗಿತ್ತು. ಅದು ಕಾಕ ಜನರ ಸ್ನೇಹಿತರ ತಂದೆಯವರ ಧ್ವನಿ ಇದ್ದಿತು. ಇದು ಅವರಿಗೆ ತಮ್ಮ ದಿವಂಗತ ತಂದೆಯ ನೆನಪು ಮೂಡಿಸಿತು. ಅವರಿಗೆ ಸಂತೋಷ ಉಕ್ಕಿತು. ಆ ಧ್ವನಿಯಲ್ಲಿ ಶಕ್ತಿ ಅಡಗಿತ್ತು. ಮಿತ್ರನು ಆಶ್ಚರ್ಯಚಕಿತನಾಗಿ ಇದು ನನ್ನ ತಂದೆಯ ವಾಣಿ, ಇದರಲ್ಲಿ ಅನುಮಾನವಿಲ್ಲ ಎಂದು ನಿರ್ಧರಿಸಿದರು. ತಮ್ಮ ಷರತ್ತು ಮರೆತು ಬಾಬಾ ಅವರು ಚರಣಗಳಿಂದ ನಮಿಸಿದರು. ದಕ್ಷಿಣೆ. ನಂತರ ಬಾಬಾ ಮಹಾಜನಿ ಅವರಿಂದ ಮುಂಜಾನೆ 10:30, 1:10 ಅವರು ಕೊಡುವಾಗ 2 ಸಾರಿ ದಕ್ಷಿಣೆ ಕೇಳಿದರು. ಅವರು ಮಿತ್ರರಿಂದ ಅವರು ದಕ್ಷಿಣೆ ಕೇಳಲೇ ಇಲ್ಲ. ಆಗ ಆ ಮಿತ್ರನು ಕಾಕ ಅವರಿಗೆ ಬಾಬಾ ನಿಮ್ಮಿಂದಲೇ 2 ಸಾರಿ ದಕ್ಷಿಣೆ ಕೇಳಿದರು. ಅದಕ್ಕೆ ಕಾಕ ಅವರು ನೀನೇ ಕೇಳಿ ಎಂದರು. ಆಗ ಬಾಬಾ ಅವರು ಇದೇನು ಕಿವಿ ಮಾತು ಎಂದರು.
ಇದೇನು ಕಿವಿಮಾತು ಕೇಳಲು ಮಿತ್ರನು, ನಾನು ದಕ್ಷಿಣೆ ಕೊಡಬೇಕೇ ಎಂದು ಕೇಳಿದನು. ಆಗ ಬಾಬಾ ಅವರು, ಅದನ್ನು ನಿನಗೆ ಕೊಡಲು ಮನಸ್ಸಿದ್ದರೆ ಇರಲಿಲ್ಲದಿದ್ದರೆ ಅದುದರಿಂದ ನಿನಗೆ ಕೇಳಲಿಲ್ಲ. ಈಗ ನಿನಗೆ ಕೊಡಬೇಕೆಂದೆನಿಸಿದರೆ ಕೊಡಬಹುದು ಎಂದರು. ಆಗ ಅವನು, ಕಾಕ ಅವರಷ್ಟೇ ಅಂದರೆ 17 ರೂಪಾಯಿ ದಕ್ಷಿಣೆ ಕೊಟ್ಟರು. ಆಗ ಬಾಬಾ ಅವರು, ಅದು ನನ್ನ ಮತ್ತು ನಿನ್ನ ಮಧ್ಯೆ ಇರುವ ಆದರ್ಶ ಗೋಡೆ ಕೆಡವಿದ ಹಾಗೆ ಈಗ ನಾವಿಬ್ಬರು ಪರಸ್ಪರ ಅರಿಯಬಹುದು ಎಂದು ಹೇಳಿ ಹೊರಡಲು ಅನುಮತಿ ನೀಡಿದರು. ಆಗ ಆಕಾಶವು ಮೋಡಗಳಿಂದ ಭಯಂಕರವಾಗಿ ಕಂಡರೂ ಸಹ ಬಾಬಾ ಅವರಿಗೆ ಸುಖ ಪ್ರಯಾಣ ಕೋರಿದರು. ಅವರು ಮುಂಬೈಗೆ ತಮ್ಮ ಮನೆಯ ಬಾಗಿಲು ಕಿಟಕಿಗಳನ್ನು ತೆಗೆದು ನೋಡಲಾಗಿ ಆ 2 ಗುಬ್ಬಿಗಳು ಮೃತ ಹೊಂದಿದವು. ಬಿದ್ದಿರುವುದನ್ನು ಕಂಡು 3ನೆಯ ಗುಬ್ಬಿ ಆಗ ತಾನೇ ಹಾರಿಹೋಯಿತು. ನಾವು ಕಿಟಕಿಗಳನ್ನು ಮುಚ್ಚಿ ಹೋಗದಿದ್ದರೆ ಎಲ್ಲ ಗುಬ್ಬಿಗಳು ಉಳಿಯುತ್ತಿದ್ದವು. ಇವುಗಳ ಹಣೆಬರ. ಆದರೆ 3ನೆಯದನ್ನು ರಕ್ಷಿಸೋಣ, ಬಾಬಾ ನಮ್ಮನ್ನು ಕಲಿಸಿರಬಹುದು ಎಂದು ಅವರು ಭಾವಿಸಿದರು. ಮಹಾಜನಿ ಅವರ ಯಜಮಾನ. ಮುಂಬಯಿಯ ಸಕಲ ವಕೀಲ ಟಕ್ಕರ ಧರ್ಮಸಿ ಜೇಠಾಬಾಯಿ ಅವರಲ್ಲಿ ಕಾಕ ಮ್ಯಾನೇಜರ್ ಅವರಿಗೆ ಯಜಮಾನ ಮತ್ತು ನೌಕರ ಇಬ್ಬರು ಪರಸ್ಪರ ಸಖ್ಯಂದಿರಿದ್ದರು. ಕಾಕರವರನ್ನು ಆಗಾಗ್ಗೆ ಶಿರಡಿಗೆ ಹೋಗಿ ಅಲ್ಲಿ ಸ್ವಲ್ಪ ದಿನ ತಂಗಿ ಬಾಬಾ ಅವರ ಅಪ್ಪಣೆ ಕೊಟ್ಟಾಗ ಹಿಂದಿರುಗುತ್ತಿದ್ದರು. ಅಲ್ಲಿ ಟಕ್ಕರ ಧರ್ಮಸಿ ಅವರಿಗೆ ತಿಳಿದಿತ್ತು. ಕುತೂಹಲದಿಂದ ಬಾಬಾ ಅವರನ್ನು ಪರೀಕ್ಷಿಸಲು ಸುಗ ಟಕ್ಕರರು ಹೋಳಿ ರಜದಿನಗಳಲ್ಲಿ ಕಾಕ ಅವರೊಡನೆ ಶಿರಡಿಗೆ ಹೊರಡಬೇಕೆಂದಿದ್ದರು. ಆಗ ತಮ್ಮೊಡನೆ ಹಿಂದಿರುಗಿ ಬರುವುದು ಖಚಿತವಾಗಿರಲಿಲ್ಲವಾದುದರಿಂದ ಇನ್ನೊಬ್ಬರನ್ನು ಸಂಗಡ ಕರೆದುಕೊಂಡು 3 ಶಿರಡಿಗೆ ಹೊರಟರು. ಕಾಕರ ಜೊತೆಗೆ 1 ಸೇರು ದ್ರಾಕ್ಷಿ ತಂದಿದ್ದರು. ಶಿರಡಿಗೆ ಬಂದು ಎಲ್ಲರೂ ಬಾಬಾ ಅವರ ದರ್ಶನಕ್ಕೋಸ್ಕರ ಮಸೀದಿಗೆ ಹೋದರು. ಆಗ ಅಲ್ಲಿ ಬಾಬಾ ಸಾಹೇಬರ ತರ್ಕಡ ಇಬ್ಬರು ಇದ್ದರು. ಟಕ್ಕರ ಮತ್ತು ತರ್ಕಡರವರಿಗೆ ಇಲ್ಲಿಗೆ ಏಕೆ ಬಂದಿರಿ ಎಂದು ಕೇಳಲು ದರ್ಶನಕ್ಕೆ ಎಂದರು. ತರ್ಕಡ ದರ್ಶನಕ್ಕೆ ಎಂದರು. ಇಲ್ಲಿ ಆಗ ಉತ್ತರವಿತ್ತರು. ಟಕ್ಕರ ಅವರು ಪುನಃ ಇಲ್ಲೇನಾದರೂ ಪವಾಡ ಜರುಗಿದೆ ಎಂದು ಕೇಳಿದರು. ಅದಕ್ಕೆ ಶ್ರೀ ತರ್ಕಡ ಅವರು, ಪವಾಡವನ್ನು ನೋಡುವುದು ತಮ್ಮ ಉದ್ದೇಶವಲ್ಲವೆಂದು ಹೇಳಿ ಇಲ್ಲಿ ಭಕ್ತರ ಬಯಕೆ ಈಡೇರುತ್ತದೆ. ಅವರು ಆಗ ಕಾಕ ಬಾಬಾ ಅವರಿಗೆ ನಮಸ್ಕರಿಸಿ ತಾವು ತಂದ ದ್ರಾಕ್ಷಿ ಅರ್ಪಿಸಿದರು. ಬಾಬಾ ಅವರು ಅವುಗಳನ್ನು ಎಲ್ಲರಿಗೂ ಹಂಚಲು ಹೇಳಿದರು. ಟಕ್ಕರ ಅವರಿಗೆ ದ್ರಾಕ್ಷಿ ಬಂದಿತು. ಡಾಕ್ಟರರು ದ್ರಾಕ್ಷಿಯನ್ನು ಚೆನ್ನಾಗಿ ತೊಳೆಯದೆ ತಿನ್ನಬಾರದೆಂದು ಹೇಳುವುದರಿಂದ ಟಕ್ಕರ ಅವರಿಗೆ ಅದನ್ನು ಹಾಗೆಯೇ ತಿನ್ನಲು ಮನಸ್ಸೊಪ್ಪಲಿಲ್ಲ. ಅಂತೆಯೇ ಅದನ್ನು ತಿರಸ್ಕರಿಸಲು ಮನಸ್ಸಾಗಲಿಲ್ಲ. ಈ ರೀತಿ ಅವರು ಗೊಂದಲದಲ್ಲಿ ಬಿದ್ದರು. ಅನಿವಾರ್ಯವಾಗಿ ಅದನ್ನು ಬಾಯಲ್ಲಿ ಹಾಕಿಕೊಂಡರು. ಆದರೆ ಬೀಜಗಳನ್ನೆಲ್ಲ ನುಂಗಬೇಕು ಗೊತ್ತಾಗಲಿಲ್ಲ. ಮಸೀದಿಯಲ್ಲಿ ಉಗುಳುವುದು ಆಗಿರಲಿಲ್ಲ. ಆದುದರಿಂದ ಮನಸ್ಸಿಲ್ಲದೆ ಅವರು ಬೀಜ ನುಂಗಿದರು. ಆಗ ಅವರ ಮನಸ್ಸಿನಲ್ಲಿ ಬಾಬರು ನಿಜವಾದ ಯೋಗಿಗಳಾಗಿದ್ದಾರೆ, ನನಗೆ ದ್ರಾಕ್ಷೆ ಇಷ್ಟವಿಲ್ಲ ಎಂಬುದು ಅವರಿಗೆ ತಿಳಿಯದೆಯೇ ಇರುತ್ತಿತ್ತು, ನನ್ನ ಮೇಲೆ ಈ ಒತ್ತಾಯವೇಕೆ ಎಂದರು. ಈ ಯೋಚನೆ ಅವರ ಮನಸ್ಸಿನಲ್ಲಿ ಸುಳಿಯುತ್ತಿರುವಾಗಲೇ ಬಾಬಾ ಅವರಿಗೆ ತಿಳಿಯಿತು. ಪುನಃ ಸ್ವಲ್ಪ ಹೊತ್ತು ದ್ರಾಕ್ಷಿ ಕೊಟ್ಟರು. ಟಕ್ಕರ ಅವುಗಳನ್ನು ತಿನ್ನದೆ ಕೈಯಲ್ಲಿ ಸುಮ್ಮನೆ ಇಟ್ಟುಕೊಂಡರು. ಬಾಬಾ ತಿನ್ನಲು ಹೇಳಿದರು. ಆಗ ಅವುಗಳನ್ನು ಅನಿವಾರ್ಯವಾಗಿ ತಿಂದರು. ಆಗ ಅವುಗಳಲ್ಲಿ ಬೀಜವಿರಲಿಲ್ಲ. ಕಂಡು ಆಶ್ಚರ್ಯಚಕಿತರಾದರು. ಅವರ ಪವಾಡ ನೋಡಲು ಅಪೇಕ್ಷಿಸಿದ್ದಲ್ಲವೇ? ಬಾಬರವರನ್ನು ನನ್ನ ಇಂಗಿತವನ್ನರಿತು ದ್ರಾಕ್ಷಿಯಲ್ಲಿ ಬೀಜವಿಲ್ಲದಂತೆ ಮಾಡಿದರು ಎಂದು ಟಕ್ಕರರಿಗೆ ತಿಳಿದುಕೊಂಡರು. ಇದು ಅದ್ಭುತ ಶಕ್ತಿ. ಮತ್ತೊಮ್ಮೆ ಪರೀಕ್ಷಿಸಲು ಸುಗ ಕಾಕ ಅವರಿಗೆ ತಂದಿದ್ದ ದ್ರಾಕ್ಷಿ ಎಂತಹುದು ಎಂದು ಕೇಳಲು ಅವರು ಸಬೀಜ ದ್ರಾಕ್ಷಿ ಎಂದು ಉತ್ತರಿಸಿದರು. ಇದನ್ನು ಕೇಳಿದ ಟಕ್ಕರ ಅವರಿಗೆ ಮತ್ತಷ್ಟು ಆಶ್ಚರ್ಯವಾಯಿತು. ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳಲು ಸುಗ ಈ ಟಕ್ಕರರವರು ಅವರು ಮತ್ತೊಮ್ಮೆ ಬಾಬಾ ಅವರು ನಿಜವಾಗಿ ಸಂತರಿದ್ದರೆ ಈ ಸಾರಿ ದ್ರಾಕ್ಷಿಯನ್ನು ಮೊದಲು ಕಾಕ ಅವರಿಗೆ ಕೊಡಲಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು. ಆ ಸಲ ಕೂಡ ಬಾಬಾ ಅವರು ಇಂಗಿತವನ್ನರಿತು ಹಂಚುವುದನ್ನು ಮೊದಲು ಕಾಕ ಅವರಿಂದಲೇ ಆರಂಭಿಸಲು ಹೇಳಿದರು. ಈ ಪವಾಡ ಶ್ರೀ ಟಕ್ಕರ ಅವರಿಗೆ ಸಾಕಷ್ಟು ನಂಬಿಕೆ ಹುಟ್ಟಿಸಿತು. ಶ್ಯಾಮ ಅವರು ಟಕ್ಕರರನ್ನು ಕಾಕರವರ ಯಜಮಾನರೆಂದು ಬಾಬಾ ಅವರಿಗೆ ಪರಿಚಯ ಮಾಡಿಕೊಟ್ಟರು. ಆಗ ಬಾಬಾ ಅವರು, ಎಂಥ ಯಜಮಾನರು? ಅವರಿಗೆ ಬೇರೆ ಯಜಮಾನನಿದ್ದಾನೆ,
ಎಂದು ಹೇಳಿ ಕಾಕ ಸಂತಸಗೊಂಡರು. ಟಕ್ಕರ ಅವರು ಬಾಬಾ ಅವರಿಗೆ ನಮಸ್ಕರಿಸಿ ವಾಡಕ್ಕೆ ಹಿಂದಿರುಗಿದರು. ಮಧ್ಯಾಹ್ನದ ಆರತಿಯ ನಂತರ ಎಲ್ಲರೂ ಹೊರಡಲು ಅನುಮತಿ ಪಡೆಯಲು ಬಾಬಾ ಅವರು ಕಡೆಗೆ ಬಂದು ಶ್ಯಾಮ ಟಕ್ಕರ ಪರವಾಗಿ ಮಾತನಾಡಿದರು. ಆಗ ಬಾಬಾ ಅವರು, ಚಂಚಲ ಚಿತ್ತದಿಂದ ಮನುಷ್ಯನೊಬ್ಬನಿದ್ದಾನೆ. ಅವನು ಆರೋಗ್ಯವಾಗಿಯೂ ಐಶ್ವರ್ಯವಂತನಾಗಿಯೂ ಇದ್ದನು. ಆದರೂ ಸಲ್ಲದ ವಿಷಯಗಳನ್ನು ಮನಸ್ಸಿಗೆ ಹಚ್ಚಿಕೊಂಡು ಅಶಾಂತಿಯಿಂದ ಇದ್ದನು. ಅವನು ಸ್ಥಿತಿಯನ್ನು ಕಂಡು ಕನಿಕರಪಟ್ಟು, ನಾನು ಅವನಿಗೆ ನನ್ನ ಮನಸ್ಸನ್ನು ಒಂದು ಕಡೆ ನಿಶ್ಚಿತವಾಗಿ ಇಡುವಂತೆ ತಿಳಿಸು, ಚಂಚಲವಾಗಿರದೆ ಒಂದು ಸ್ಥಳ ನಂಬು ಎಂದು ಹೇಳಿದರು. ಒಂದು ಉತ್ತರ ಕೊಟ್ಟರು. ಬಾಬಾ ಅವರು ಮತ್ತೊಮ್ಮೆ ಉದ್ದೇಶಿಸಿ ಮಾತನಾಡಿದರು ಎಂಬುದು ಟಕ್ಕರ ಅವರಿಗೆ ತಿಳಿಯಿತು. ಅವರಿಗೆ ಕಾಕ ಅವರ ಸಹ ತಮ್ಮ ಜೊತೆಯಲ್ಲಿ ಹಿಂದಿರುಗಬೇಕೆಂದು ಮನಸ್ಸಿತ್ತು. ಬಾಬಾ ಟಕ್ಕರ ಜೊತೆಯಲ್ಲಿ ಹೊರಡಲು ಕಾಕ ಅವರಿಗೆ ಆಜ್ಞಾಪಿಸಿದರು. ಇದರಿಂದ ಟಕ್ಕರ ಸಮಾಧಾನವಾಯಿತು. ಆಗ ಕಾಕ ಅವರಿಂದ 15 ರೂಪಾಯಿ ದಕ್ಷಿಣೆ ಕೇಳಿದರು. ತೆಗೆದುಕೊಂಡು ನಂತರ ಕಾಕ ಅವರನ್ನು ಕುರಿತು, ನಾನು ಯಾರಿಂದಲೂ 1 ರೂಪಾಯಿ ದಕ್ಷಿಣೆ ತೆಗೆದುಕೊಳ್ಳುವುದಿಲ್ಲ. ಕೊಂಡರೆ ಅದರ 10ರಷ್ಟು ಹಿಂದಿರುಗಿಸಬೇಕಾಗುತ್ತದೆ. ನಾನು ಉಚಿತವಾಗಿ ಏನನ್ನೂ ಪಡೆಯುವುದಿಲ್ಲ. ವಿವೇಚನೆ ಇಲ್ಲದೆ ಯಾರನ್ನೂ ಕೇಳುವುದಿಲ್ಲ. ನನ್ನ ಗುರು ಆಜ್ಞೆ ಮಾಡಿದ್ದರಿಂದ ಮಾತ್ರ ದಕ್ಷಿಣೆ ಪಡೆಯುತ್ತೇನೆ. ನನ್ನ ಗುರುವಿಗೆ ಅವನು ಋಣಿಯಾಗಿದ್ದರೆ ಮಾತ್ರ ಅವನಿಂದ ದಕ್ಷಿಣೆ ಪಡೆಯುತ್ತೇನೆ. ದಾನಿಯು ಬೀಜ ಬಿತ್ತಿ ಮುಂದೆ ಸುಗ್ಗಿಯ ಪೈರನ್ನು ಪಡೆಯುವಂತೆ ನಾನು ಪೂರ್ವ ಜನ್ಮದಲ್ಲಿ ಕೊಡದೇ ಇದ್ದರೆ ಈ ಜನ್ಮದಲ್ಲಿ ನಿನಗೆ ಸಿಗಲಾರದು. ಆದುದರಿಂದ ತೆಗೆದುಕೊಳ್ಳುವ ಮುಖ್ಯ ಸಾಧನ ಕೊಡುವುದು. ದಕ್ಷಿಣೆಯನ್ನು ಕೊಡುವುದರಿಂದ ವೈರಾಗ್ಯವು ವೃದ್ಧಿಯಾಗುತ್ತದೆ. ಅದರಿಂದ ಭಕ್ತಿ ಮತ್ತು ಜ್ಞಾನ ದೊರೆಯುತ್ತದೆ. 1 ಕೊಟ್ಟು 10ರಷ್ಟು ಪಡೆಯಿರಿ ಎಂದು ಹೇಳಿದರು. ಇದನ್ನು ಕೇಳಿ ಟಕ್ಕರ ತಮ್ಮ ನಿರ್ಧಾರವನ್ನು ಬದಲಿಸಿ 15 ರೂಪಾಯಿ ದಕ್ಷಿಣೆ ಕೊಟ್ಟರು. ತಮ್ಮ ಅನುಮಾನಗಳನ್ನು ಪರಿಹಾರವಾಗಿದ್ದುದನ್ನು ಕಂಡು ಶಿರಡಿಗೆ ಬಂದಿದ್ದು ಒಲಿತಾಯಿತು ಎಂದು ಸಮಾಧಾನ ಪಟ್ಟರು. ಈ ಕಾರ್ಯ ಅವರೇ ಮಾಡುತ್ತಿದ್ದರೂ ಸಹ ಬಾಬಾ ವೈರಾಗ್ಯದಿಂದ ಇರುತ್ತಿದ್ದರು. ನಮಸ್ಕಾರ ಮಾಡಲಿ ಬಿಡಲಿ, ದಕ್ಷಿಣೆ ಕೊಡಲಿ ಬಿಡಲಿ, ಎಲ್ಲರೂ ಒಂದೇ ದೃಷ್ಟಿಯಿಂದ ಯಾರನ್ನು ಅವರು ಅವಮಾನ ಮಾಡುತ್ತಿರಲಿಲ್ಲ ಅಥವಾ ತಮ್ಮನ್ನು ಪೂಜಿಸದಿರುವರೆಂದು ಸಂತೋಷ ಪಡುವರಿಲ್ಲ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತ ಕಮಲನಯನ ಯೋಗವ್ಯುತ್ಥಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ. ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ